ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಕೊಡಿರಿ, ಶೇರ್ ಕೊಡ್ರಿ, ಕಮೆಂಟ್ ಮಾಡಿರಿ. ಹೇಗಿದೆ ಅಂತ ವಿಡಿಯೋ ಮರಿಲಾರದಂತ ಕಮೆಂಟ್ ಮಾಡಿರಿ. ನೀವು ಮಾಡುವಂಥ ಒಂದು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಲೈಕಿಂದ ನನಗೆ ಎಷ್ಟು ಅನುಕೂಲ, ಬೇರೆಯವರು ಸಹ ನೋಡ್ತಾರೆ ರೀ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೀನಿ ರೀ. 4 ಗಂಟೆಗೆ ಎದ್ದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ನೀರಿಗೆ ಇಟ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿ ಇನ್ನು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದೀನಿ ರೀ. ಸ್ನಾನಕ್ಕೆ ಹೋಗಿ ನಾನು ಅಷ್ಟೊತ್ತಿಂದ ಏನು ಮಾಡಿದ್ರಿ ಅಂದ್ಕೊತೀರ, ಎದ್ದಾಗಿಲ್ಲ ಬೈಬಲ್ ಓದಿ ಪ್ರೇಯರ್ ಮಾಡಿದ್ದೀನಿ ರೀ. ಆಮೇಲೆ 6 ಗಂಟೆ ಮೇಲೆ ಹೊರಗಡೆ ಬಂದು ಕಸ ಬಳ್ಕೊತಾ ಇದ್ದೀನಿ. ನಮ್ಮ ಬಳ್ಳಾರಿಯಲ್ಲಿ ರೀ ಕಂಟಿನ್ಯೂ 3 ದಿನ 4 ದಿನ ಆಯ್ತು ರೀ, ಮಳೆ ಬರ್ತಾನೆ ಐತೆ, ಸ್ಟಾಪೇ ಇಲ್ಲ. ಸ್ಟಾಪ್ ಅಂದರೆ ಸ್ಟಾಪ್ ಆಗ್ತೈತೆ ರೀ, ಅಂದರೆ ಸಾಯಂಕಾಲಿಂದ ಬರ್ತಾ ಇದೆ ಮಳೆ. ಕರೆಂಟ್ ನೋಡಿದ್ರೆ ಅಸಲಿಗೆ ಇಲ್ಲ 3 ದಿನದಿಂದ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಬಂದಿದೆ ರೀ. ಇನ್ನು ಬರೋಕ್ಕಿಲ್ಲ, ಎದ್ದು ನಾನು ನೀರು ಬಿಟ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಹೊರಗಡೆ ಬಟ್ಟೆ ಹಾಕಿ ಹೋಗಿದ್ರಿ, ಮುಖ ಒರೆಸ್ಕೊಳೋ ಬಟ್ಟೆ, ಟವಲ್ಸ್ ಎಲ್ಲ ಅವೆಲ್ಲ ನೆಂದು ವಾಸನೆ ಬಂದುಬಿಟ್ಟಿದ್ರಿ. ಒಂದು ವೇಳೆ ಟವಲ್ಸ್ ಹಂಗೆ ತೊಗೊಂಡು ಒರೆಸ್ಕೊಂಡ್ರೆ ಮುಖಕ್ಕೆಲ್ಲ ಗುಳ್ಳೆ ಬಂದುಬಿಡ್ತವೆ. ಅದಕ್ಕೆ ಅಂತೇಳಿ ಮಳೆ ಎಲ್ಲ ನಿಂತೋಗಿತ್ತು. ಇನ್ನು ಆವತ್ತು ಕರೆಂಟ್ ಬಂದಿತ್ತು ರೀ. 4 ಗಂಟೆಗೆ ಕೊಟ್ಟಿದ್ದಾನೆ ಕರೆಂಟ್. 4 ಗಂಟೆಗೆ ಕೊಟ್ಟಿದ್ದಾನೋ ಏನು 3 ಗಂಟೆಗೆ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಬಟ್ ನನಗೆ ಎಚ್ಚರಾಗಿದ್ದು 4 ಗಂಟೆಗೆ. ಎದ್ದಾಳಕ್ಕಿಲ್ಲ, ನೀರಿಗಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅಪ್ಪ ಬಟ್ಟೆಗಳು ಬೇಗ ಆಗ್ತಾವಳು ಹೆಂಗನ್ನಾಗಲಿ, ತಿರುಗಿ ಸಾಯಂಕಾಲ ಮಳೆ ಬರೋಷ್ಟರಲ್ಲಿ ಒಣಗಿಬಿಡ್ತಾವ ಅಂತ ನಾನು ಅಂದ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ರೀ. ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಿ, ಸೊಬ್ಬಿನ ಪುಡಿ ಇಲ್ಲ ರೀ. ಅಯ್ಯೋ ಸೊಬ್ಬಿನ ಪುಡಿ ಇಲ್ಲ, ಇದ್ದರೆ ಇಲ್ಲ ಅಂತ ಇನ್ನು ಹಂಗೆ ತಿರುಗಿಸ್ಬಿಟ್ಟಿನಿ ರೀ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ತಂಗಿ ಎದ್ದಾಗ ಹೇಳಿದ್ಲು, ಇಲ್ಲಕ್ಕ ಸೊಬ್ಬಿನ ಪುಡಿ ಇಲ್ಲೇ ಇದೆ ಅಂತ. ಮತ್ತು ಆಮೇಲೆ ಸೊಬ್ಬಿನ ಪುಡಿ ಹಾಕಿ ಒಳಗಡೆ ಬಂದಿದ್ದೀನಿ ರೀ. ಒಳಗೆ ಬಂದು ಒಂದು 10 ಮಿನಿಟ್ಸ್ ಆಗಿಲ್ಲ, ಇನ್ನು ಕರೆಂಟೇ ಹೋಗ್ಬಿಡ್ತು. ಹಬ್ಬ ಕರೆಂಟ್ ಹೋಯ್ತಲ್ಲ ಅಂತ. ಈ ಬಟ್ಟೆಗಳು ಮಿಷಿನ್ ಹಾಕಿದಾಗ ಕರೆಂಟ್ ಹೋದರೆ ಎಷ್ಟು ಬೇಜಾರಾಗ್ತೈತೆ, ಹೌದಿಲ್ಲ ರೀ? ಅಪ್ಪ ಇವಾಗೇ ಹೋಗ್ಬೇಕು, ಅಟ್ಲೀಸ್ಟ್ ಬಟ್ಟೆ ಆದಾಗಲೇ ಹೋಗಿದ್ರೆ ಚೆನ್ನಾಗಿತ್ತು ಅಂತ. ಒಂದು ವೇಳೆ ನಾವು ಮನೆಯಲ್ಲಿ ಮಿಕ್ಸಿಗೆ ಏನೋ ಹಾಕ್ಕೊಂತಿದ್ರೆ ಕರೆಂಟ್ ಅವಾಗೆ ಹೋದ್ರೆ ಹಬ್ಬ ಇವಾಗೇ ಹೋಗ್ಬೇಕಾಗಿತ್ತು, ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಹೋಗಿದ್ರೆ ಚೆನ್ನಾಗಿತ್ತು. ಕರೆಂಟ್ ಅವಸರ ಏನನ್ನ ಐತಂದ್ರೆ ರೀ, ಎಷ್ಟು ಪೇಚಾಡ್ತೀವಿ, ಹೌದಿಲ್ಲ ರೀ? ನಾನಂತೂ ಭಾಳ ಪೇಚಾಡ್ತೀನಿ ರೀ. ನೀವು ಪೇಚಾಡ್ತೀರಾ ಇಲ್ಲ ರೀ? ಇನ್ನೊಂದು ಹೇಳ್ಬೇಕಂದ್ರೆ ರೀ, ಸಿಟಿಯವರೆಲ್ಲ ಕರೆಂಟ್ ಮೇಲೆ ಫುಲ್ ಡಿಪೆಂಡ್ ಆಗಿರ್ತಾರೆ. ಕರೆಂಟ್ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ ಒಂದೇ ಅಡುಗೆ ಮಾಡೋಕ್ಕಾಗ್ತೈತಿ. ನಾ ಅಡುಗೆ ಮಾಡೋಕೆ ಏನನ್ನ ಮಸಾಲೆ ಏನನ್ನ ಮಿಕ್ಸಿಗೆ ಹಾಕ್ಬೇಕಂದ್ರೂ ಕರೆಂಟ್ ಬೇಕೇ ಬೇಕು. ಈಗ ಯಾರೋ ಒಳ್ಳಲ್ಲಿ ಕುತ್ಕೊಂಡು ರುಬ್ಕೊತ ಮಾಡ್ಕೊತ ಕುತ್ಕೊಳೋದಿಲ್ಲ. ಯಾಕೆಂದರೆ ಯಾರಿಗೂ ಸಿಟಿಯಲ್ಲಿ ಟೈಮ್ ಇರಲ್ಲ, ಯಾರೋ ಇರ್ತಾರೆ ಮನೆಯಲ್ಲಿ. ಆದರೆ ನಮ್ಮಂಗೆ ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗ್ತೈತೆ. ಹೀಗೆ ಕಂಟಿನ್ಯೂಸ್ ಆಗಿ ಒಂದು 3 ದಿನ ಆಯ್ತು ರೀ, ಕರೆಂಟೇ ಇಲ್ಲ. ತೆಗಿತಿದಾರ, ಇಡ್ತಿದಾರ, ಮತ್ತು ಕರೆಂಟ್ ಕೊಡ್ತಾ ಇದ್ದಾರೆ. ಆದರೆ ಕೊಟ್ಟರು ಒಂದು ತಾಸ್ಗೂ ಇಲ್ಲ ರೀ, ಒಂದು 10 ನಿಮಿಷ ಅಂದರೆ ಹಬ್ಬ ಜಾಸ್ತಿ ಆಗಿಬಿಡ್ತು. ಇನ್ನು ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಕಡೆ ಆದರೆ ರೀ ಕರೆಂಟೇ ಇಲ್ಲ. 3 ದಿವಸ ಆಯಿತು ಕಂಟಿನ್ಯೂಸ್ ಆಗಿ ಕರೆಂಟೇ ಇಲ್ಲ. ಸರ್ ಏನನ್ನ ಬಂದಾಗ ಜನ್ರೇಟರ್ ಆನ್ ಮಾಡ್ಕೊತೀವಿ, ಇನ್ನು ಸರ್ ಏನನ್ನ ಮನೆಗೆ ಹೋಗಿದ್ದಾರೆ ಅಂದರೆ ಮತ್ತೆ ಆಫ್ ಮಾಡ್ಕೊತಿದ್ದೀವಿ ರೀ. ಅದು ಏನನ್ನ ಆನ್ ಮಾಡಿದ್ರು ಅದು ಡೀಸೆಲ್ದು ರೀ, ಅದೆಲ್ಲ ವಾಸನೆಗೆ ತಲೆ ನೋವೇ ಬರ್ತಿತ್ತು. ಅರ್ಧಕ್ಕೆ ಸರ್ ಆಫ್ ಮಾಡಿಸ್ಬಿಡ್ತಿದ್ರು, ಇನ್ನು ಕರೆಂಟೇ ಇರ್ತಿದ್ದಿಲ್ಲ. ಏನನ್ನ ನಾವು ಫೋನ್ ಚಾರ್ಜಿಂಗ್ ಇಟ್ಕೋಬೇಕಂದ್ರೆ ಅದು ಜನ್ರೇಟರ್ ಆನ್ ಮಾಡಿದಾಗ ಸ್ವಲ್ಪ ಕರೆಂಟ್ ಚಾರ್ಜಿಂಗ್ ಇಟ್ಕೊಂಡು ಆಮೇಲೆ ತಗೊಂಬಿಡ್ತಿದ್ವಿ. ಅದು ಆಫ್ ಮಾಡೋಷ್ಟರಲ್ಲಿ ನಾವು ಫುಲ್ ಚಾರ್ಜಿಂಗ್ ಆಗಿಬಿಟ್ಟಿದ್ರಿ ಫೋನಲ್ಲಿ. ನಮ್ಮ ಮನೆಯಲ್ದಿನೂ ಒಂದು ಎಕ್ಸ್ಟ್ರಾ ಇರೋ ಫೋನು ತೊಗೊಂಡು ಬಂದು ಇಟ್ಕೊತಿದ್ವಿ. ಯಾಕೆಂದರೆ ರಾತ್ರಿ ಹೊತ್ತು ಕತ್ಲ ಇದ್ದಾಗ ಅಡುಗೆ ಮಾಡ್ಕೊಳೋದು ಕಷ್ಟ ಅಂತೇಳಿ ಚಾರ್ಜಿಂಗ್ ಇಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದೀವಿ ರೀ. UPS ಇದ್ದವ್ರಿಗೆ ಏನು ಕಷ್ಟ ಅನಿಸಲ್ಲ ರೀ, UPS ಇಲ್ದವ್ರಿಗೆ ಕಷ್ಟ. ಆದರೆ ನಮ್ಮ ಮನೇಲಿ UPS ಇಲ್ಲ, ಚಾರ್ಜಿಂಗ್ ಲೈಟ್ ಇದೆ. ಆ ಚಾರ್ಜಿಂಗ್ ಲೈಟ್ನು ಭಾಳ ವರ್ಷ ಆಯಿತು, ಒಂದು 3 ವರ್ಷ ಆಯ್ತು ತೊಗೊಂಡು ಬಂದು. ಅದು ಪಾಪ ದಿನ ಅದ್ರ ಶಕ್ತಿ ಕಳ್ಕೊತ ಐತೆ. ಒಂದು 20 ನಿಮಿಷ 10 ನಿಮಿಷ ಬಂತಂದರೆ ಜಾಸ್ತಿ ಆಯಿತು. ಇನ್ನು ಅದನ್ನು ತಂದ್ಕೋಬೇಕು ರೀ, ಖರ್ಚುಗಳು ಜಾಸ್ತಿ ಆಗಿದ್ದಾವೆ. ಒಂದು ತಂದ್ಕೊಂಡ್ರೆ ಒಂದು ಕಷ್ಟ ಆಗ್ತೈತೆ ಅಂತೇಳಿ ಇನ್ನು ಇದ್ರೆ ಇಲ್ಲ ಅಂತ ಇನ್ನು ಫೋನ್ಗಳಿದಾವಲ್ಲ ರೀ, ಅದಕ್ಕೆ ಚಾರ್ಜಿಗೆ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ಕೊತೀವಿ. ಈಗ ಈ ಚಾರ್ಜರ್ ಬಳಸ್ರಿ 1-2 ವರ್ಷ ಚೆನ್ನಾಗಿ ಬರ್ತಾವ್ರಿ, ಆಮೇಲೆ ಬರೋದೇ ಇಲ್ಲ. ಹೌದು ಬಿಡ್ರಿ, ಮನುಷ್ಯರೇ ಗ್ಯಾರಂಟಿ ಇಲ್ಲ, ಇನ್ನು ನಾವೇನು ಗ್ಯಾರಂಟಿ. ಲೈಟ್ಸ್ ಇದ್ದಾಗ ಸ್ವಲ್ಪ ವೀಡಿಯೋಸ್ ಚೆನ್ನಾಗಿ ಬರ್ತಿದ್ದೀವಿ ರೀ. ಕರೆಂಟ್ ಇಲ್ಲ ಸಲುವಾಗಿ ಅರ್ಧ ಮುಖ ಕಂಡ್ರೆ ಇನ್ನೊಂದು ಅರ್ಧ ಮುಖ ಕಾಣ್ತಾ ಇಲ್ಲ ನೋಡಿರಿ ವೀಡಿಯೋಸಲ್ಲಿ. ಸ್ವಲ್ಪ ನೀವು ಹಂಗೆ ಸಹಕಾರ ಮಾಡಿರಿ ನನಗೆ. ಯಾಕೆಂದರೆ ಕತ್ಲದಲ್ಲಿ ಸ್ವಲ್ಪ ಜನ ಇಷ್ಟಪಡೋದಿಲ್ಲ ವೀಡಿಯೋ. ಕ್ಲಿಯಾರಿಟಿ ಇದ್ದರೆ ಮಾತ್ರ ಚೆನ್ನಾಗಿ ವೀಡಿಯೋಸ್ ನೋಡ್ತಾರೆ. ಆ ವಿಡಿಯೋಲ್ಲಿ ನನ್ನ ವೀಡಿಯೋ ಸ್ವಲ್ಪ ಇರಲಿ ಅಂತ ಅಂದ್ಕೊತಿದ್ದೀನಿ. ಮರಿಲಾರ್ದೆ ನನ್ನ ವೀಡಿಯೋಸ್ನ ನೀವು ನೋಡಿರಿ. ಇನ್ನು ನಾನು ರೀ ರೇಷನ್ ಲೀಸ್ಟ್ ಮಾಡ್ತಾಯಿದ್ದೀನಿ ರೀ. ಈ ತಿಂಗಳು ಕೊನೆ ಆಯ್ತಲ್ಲ ರೀ, ಈಗ ಮತ್ತೆ ಜೂನ್ ತಿಂಗಳಲ್ಲಿ ನಡೀತಾ ಇದ್ದೀವಲ್ವ, ಅದಕ್ಕೆ ಇನ್ನು ರೇಷನ್ ಲೀಸ್ಟ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಒಂದೊಂದು ವಸ್ತುಗಳು ಖಾಲಿ ಆಗ್ತಿದ್ದಾವೆ. ಕಾಫಿ ಪುಡಿ ಖಾಲಿ ಆಗಿದೆ. ಈಗಿಂದ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಂತ ಆಲೋಚನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಈಗ ಸ್ಕೂಲ್ಗೆ ಹಾಕೋ ಏಜ್ ಬಂದಿದೆ. ನಾವು ಲಾಸ್ಟ್ ಇಯರೇ ಹಾಕಕ್ಕೆ ಹೋಗಿದ್ರೆ ಅವ್ರು ಹಾಕ್ಕೊಂಡಿಲ್ಲ ರೀ, ಇಲ್ಲ ನಿಮ್ಮ ಮಗಳಿಗೆ ಏಜ್ ಇಲ್ಲ ಅಂತ. ಇವಾಗ ನೋಡಿದ್ರೆ ನನ್ನ ಮಗಳಿಗೆ 4 years 8 months. ಸ್ವಲ್ಪ ಜನ ಕೇಳ್ತಾರೆ ಇನ್ನೂ ಯಾಕೆ ಹಾಕಿಲ್ಲ ಅಂತ. ಕರ್ಕೊಂಡೋಗಿ ಹಾಕ್ಕೋರಿ ಅಂತಂದರೆ ನಾವು ಹಾಕ್ಕೊಳಲ್ಲ ಅಂತ ಸ್ಕೂಲವ್ರು ಹೇಳ್ತಾರೆ. ಏನಾದರೂ ಏನೇಂತ ಬಿಡ್ರಿ, ಇವತ್ತಿಲ್ಲಾಂದ್ರೆ ನಾಳೆ ಮಕ್ಕಳು ಸ್ಕೂಲ್ಗೆ ಹೋಗಲೇಬೇಕಲ್ಲ. ಆದರೆ ಪಾಪ ನನ್ನ ಮಗಳು ಮನೆಯಲ್ಲಿನೇ ಎಷ್ಟು ಚೆನ್ನಾಗಿ ಓದ್ತಾ ಇದ್ಲು, ಇನ್ನು ಸ್ಕೂಲಿಗೆ ಹೋದ್ರೆ ಇನ್ನೂ ಚೆನ್ನಾಗಿ ಓದ್ತಾಳೇನೋ ಅಂತ. ನನಗೇನಂದ್ರೆ ದುಡ್ಡು ಕಟ್ಟಿ ನಮ್ಮ ಮಕ್ಕಳನ್ನ ಓದಿಸ್ಬೇಕನ್ನೋ ನನಗೆ ಆಸೆ ಇಲ್ಲ.
ಅವ್ರು ಚೆನ್ನಾಗಿ ಓದಿ ಸ್ಟ್ರೆಸ್ ಇಲ್ದಂಗೆ ಚೆನ್ನಾಗಿ ಓದಿ ಅವ್ರು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ರೀ ಎಂಥ ಕಡೆ ಆದ್ರೆ ಅವ್ರು ಒಳ್ಳೆ ಫ್ರೀ ಸೀಟ್ಸ್ ಅನ್ನೋವು ಬರ್ತಾವೆ. ಫ್ರೀ ಸೀಟ್ಸಲ್ಲಿ ಓದಿಸಿದ್ರೆ ರೀ ಮಕ್ಕಳಿಗೆ ಸ್ವಲ್ಪ ಜ್ಞಾನನೂ ಇರ್ತೈತೆ. ಯಾಕೆಂದರೆ ಯಾವಾಗಲೂ ನಾವು ಈ ಮಿಡಿಲ್ ಕ್ಲಾಸ್ಗಳೆಲ್ಲ ಮಿಡಿಲ್ ಕ್ಲಾಸ್ಗಿಂತ ಲೋವರ್ ಕ್ಲಾಸ್ ನಮಗೂ ನಾವೆಲ್ಲ ದುಡ್ದು ಅವ್ರನ್ನ ಓದಿಸ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತೆ. ಹೌದಿಲ್ಲ ರೀ? ಇಲ್ಲಿ ತಡೀರಿ ಒಂದು ನಿಮಿಷ. ಇಲ್ಲಿ ನನ್ನ ಮಗಳು ಕುಂತಾಳೆ ನೋಡ್ರಿ. ಹೋಗಿ ಚೊಪ್ಲಿ ಹಾಕ್ಕೊಂಡು ಹೋಗಂದ್ರೆ ಚೊಪ್ಲಿ ಹಾಕ್ಕೊಂಡು ಹೋಗಿಲ್ಲ ರೀ. ಚೊಪ್ಲಿ ಹಾಕ್ಕೊಂಡು ಹೋಗಿದ್ದ ದಿನ ಚೊಪ್ಲಿ ಕಳ್ಕೊಂಡು ಬರ್ತಾಳೆ ರೀ. ಇನ್ನು ತಾನು ಚೊಪ್ಲಿ ಹಾಕೊಂಡು ಸ್ಟಾರ್ಟ್ ಮಾಡಿದಾಗಿಂದ ಏನಿಲ್ಲ ಅಂದರೆ ಸುಮಾರು ಒಂದು 4-5 ಜೊತೆ ಕಳ್ಕೊಂಡು ಬಂದಿದ್ದಾಳೆ. ಇನ್ನು ಯಾರಿಗೂ ಕೇಳಿದ್ರೂ ಇಲ್ಲ ಇವು ನಮ್ಮವು ನಿಮ್ಮವು ಅಂತ ಹೇಳ್ತಾರೆ. ಇನ್ನು ಮಕ್ಕಳ ವಿಷಯದಲ್ಲಿ ಇನ್ನು ಸಣ್ಣ ಸಣ್ಣ ವಿಷಯದಲ್ಲಿ ಜಗಳಗಳು ಆಗ್ತವೆ. ಹೋಗ್ಲಿ ಬಿಡು ಅಂತ ಬಿಡ್ತೀವಿ. ಇನ್ನು ಹಂಗಂತೇಳಿ ನಡ್ಕೊತಾ ಹೋಗಿದ್ದಾಳೆ. ಅತ್ತೆರ ಮನೆ ಕಡೆನೂ ಎಲ್ಲಿಗೋ ಹೋಗಿ ಬಂದಿದ್ದಾಳೆ ರೀ. ಹೋಗಿ ಬಂದು ಅದು ಸಿಬುರು ಚುಚ್ಚಿಸ್ಕೊಂಡು ಬಂದಿದ್ದಾಳೆ. ಕಾಲಿಗೆ ಅಳುತ್ತಾ ಇದ್ದಾಳೆ. ನನ್ನ ಕಡೆ ಬಂದಿಲ್ಲ ರೀ, ಅವ್ರ ಅಪ್ಪಾಜಿ ಕಡೆ ಹೋಗಿದ್ದಾಳೆ. ಇನ್ನು ಅವ್ರ ಅಪ್ಪಾಜಿ ಪಿನ್ನ ಇಟ್ಕೊಂಡು ತೆಗಿತೀನಿ ಅಂತ ಹೇಳೋಕ್ಕಿಲ್ಲ. ಅಮ್ಮ ನನಗೆ ನೋವಾಗ್ತಿದೆ ಬೇಡ ಅಂತ ಹೇಳಿದ್ಲು. ಇನ್ನು ಆದರೂ ಬಿಟ್ಟಿಲ್ಲ ರೀ, ಅವ್ರ ಅಪ್ಪಾಜಿ ತೆಗೆದ್ರು. ಇಲ್ಲಾಂದರೆ ಅದು ಹಂಗೆ ಬಿಟ್ಟರೆ ಕ್ಯೂ ಆಗಿ ಆಮೇಲೆ ಸಣ್ಣದಾಗಿ ದೊಡ್ಡದಾಗುತ್ತಾ. ಮಕ್ಳಿಗೆ ಸ್ನಾನ ಮಾಡಿಸಿ ಊಟಕ್ಕೆ ಕುತ್ಕೊತಾ ಇದ್ದೀವಿ ರೀ ನಾವು. ಈ ವಿಡಿಯೋ ನೋಡಿದ್ರಲ್ಲ ರೀ. ಈಗ ನನ್ನ ಮಗಳು ತೊಟ್ಲದಾಗ ಒಂದು ಗೊಂಬೆ ಹಾಕಿದ್ರಿ. ಆ ಗೊಂಬೆ ಮಲ್ಕೊತೈತಂತೆ. ಡಿಸ್ಟರ್ಬ್ ಮಾಡಬೇಡಮ್ಮ, ಮಲ್ಕೊತಾ ಇದೆ, ಮೆಲ್ಲಗೆ ಮಾತಾಡ್ರಿ, ಶಬ್ದ ಮಾಡಬೇಡ್ರಿ, ನಗಬೇಡ್ರಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಆ ವಿಡಿಯೋ ಇನ್ನೂ ಸ್ವಲ್ಪ ನೋಡೋಣ ಅಂತೇಳಿ ಅದಕ್ಕೆ ಆ ವಾಯ್ಸ್ ಕಟ್ ಮಾಡಿಲ್ಲ ರೀ. ಆ ವಾಯ್ಸ್ ನಾನು ಏನೇನು ಹೇಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ನಾವು ಚಿಕ್ಕವರಿದ್ದಾಗ ಹೀಗೆ ಆಡ್ತಿದ್ವಿ ರೀ. ಅಂದರೆ ನಮ್ಮ ಟೈಮಲ್ಲಿ ಇಂಥ ಗೊಂಬೆ ಏನು ನಮ್ಮ ಕಡೆ ಇದ್ದಿಲ್ಲ. ಗೊಂಬೆ ಇದ್ದರೆ ಹಬ್ಬ, ಆ ಸಂತೋಷನೇ ಬೇರೆ. ಅವಾಗ ನಮಗೆ ಗೊಂಬೆ ಏನಿದ್ದಿಲ್ಲ ರೀ. ಸಣ್ಣ ಕಲ್ಲುಗಳು ತೊಗೊಂಡು ಆ ಕಲ್ಲುಗಳನ್ನ ಎತ್ಕೊತಿದ್ವಿ, ಆ ಕಲ್ಲುಗಳಿಗೆ ಊಟ ಮಾಡಿಸ್ತಿದ್ವಿ. ಅವೇ ಗೊಂಬೆ ಅಂದ್ಕೊಂಡು ನೀರು ಕುಡಿಸೋದು, ಮತ್ತು ಯಾರನ್ನ ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಬೇಡ್ರಿ ಅಂತ ಹೇಳ್ತಿದ್ವಿ. ಅದನ್ನು ನಾವು ತೊಟ್ಲ ಹೆಂಗೆ ಹಾಕ್ತಿದ್ವಿ ಅಂದ್ರೆ, ಒಂದು ಸಣ್ಣ ಗಿಡ ಇದ್ದರೆ ಆ ಗಿಡಕ್ಕೆ ಏನಾದ್ರು ಕೊಂಬೆ ಸ್ವಲ್ಪ ಚೆನ್ನಾಗಿ ಗಟ್ಟಿ ಇದ್ದರೆ ಅದಕ್ಕೆ ಒಂದು ಯಾವುದನ್ನ ವೇಸ್ಟ್ ಬಟ್ಟೆ ಎಲ್ಲ ದಾರಿಯಲ್ಲಿ ಬಿಡ್ತೈತಲ್ರಿ, ಅದನ್ನು ತಗೊಂಡು ಆ ಕಟ್ಟಿ ತೊಟ್ಲನ ಅದರಲ್ಲಿ ಕಲ್ಲನ್ನು ಹಾಕಿ ತೂಗಿ ಆಟಾಡ್ತಿದ್ವಿ ರೀ. ಅಯ್ಯೋ ಪಾಪ ಮಕ್ಕಂಡೈತಮ್ಮ, ಈಗ ಮಗು ಜಲ್ದಿ ನಾವು ಊಟ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮತ್ತು ಆಮೇಲೆ ಎದ್ಬಿಟ್ರೆ ಕಷ್ಟ ಅಂಥೇಳಿ ನಾವೇ ಚಿಕ್ಕರಿದ್ದಾಗ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಕೂತ್ಕೊಂಡು ಆಡ್ಕೊತಿದ್ವಿ ರೀ. ಅದು ನೆನಪು ಬಂತು ನನಗೆ. ಆದರೆ ನಮ್ಮ ಫ್ರೆಂಡ್ಸಿಗೆ ಯಾರಿಲ್ಲ ರೀ ನಾವು ಇರೋ ಏರಿಯಾದಲ್ಲಿ. ಆದರೆ ನಾನಂತೂ ಅದೇ ಏರಿಯಾದಲ್ಲಿದ್ದೀನಿ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಮದುವೆ ಮಾಡಿಕೊಂಡು ಆದೋನಿ ಸೈಡ್ ಆ ಕಡೆಗೆಲ್ಲ ಜಾಸ್ತಿ ಇದ್ದಾರೆ. ಆವಾಗ ನಮ್ಮ ಏರಿಯಾದಲ್ಲಿ ಏನಿಲ್ಲ ಅಂದರೆ ಒಂದು 20-30 ಮಕ್ಕಳಿದ್ದೀವಿ ರೀ. ಇವಾಗ ಯಾರು ಹೊರಗಡೆ ಆಡೋದೇ ಇಲ್ಲ ರೀ. ಇನ್ನೊಂದು ನಮ್ಮ ಏರಿಯಾದಲ್ಲಿ ದೊಡ್ಡದೊಂದು ಮರ ಇತ್ತು, ಬೇವಿನ ಮರ. ಎಲ್ಲ ನಮ್ಮ ಏರಿಯಾದಾಗಿರೋ ಮಕ್ಕಳೆಲ್ಲ ಅಲ್ಲೇ ಬಂದು ಆಡ್ಕೊತಿದ್ವಿ. ಮನ್ಯಾಗ ಅಮ್ಮನವರು ಎಲ್ಲಿ ಆಡ್ತಿದ್ದಾರೆ ಅಂತ ಕೇಳಿದ್ರಿ, ಸೀನಣ್ಣವ್ರು ಬಂತ್ಯಾಕಂತ ಹೇಳ್ತಿದ್ವಿ ರೀ. ಅದಕ್ಕೆಂದರೆ ಆ ಬೇವಿನ ಮರ ಅವ್ರದ್ದೇ ಆಗಿತ್ತು. ಅವರೇ ಅವಾಗ ಫಸ್ಟ್ ಈ ಏರಿಯಾಗೆ ಬಂದಿದ್ದು ಅಂತ ಹೇಳ್ತಾರೆ ರೀ. ಅವ್ರ ಮನೆ ಕಡೆಯೇ ಅಲ್ಲೇ ಆಡ್ತಿದ್ವಿ. ಇವಾಗೆಲ್ಲ ರೋಡ್ ಅಂತೇಳಿ ಮರ ಎಲ್ಲ ಕಡ್ದುಬಿಟ್ಟಿದ್ದಾರೆ. ಆದರೆ ಆ ಮರ ಇದ್ದಿದ್ರೆ ನಿಜ ಎಷ್ಟೋ ನೆನಪುಗಳು ಇರ್ತಿದ್ವು. ಆದರೆ ರೋಡ್ ಸಲುವಾಗಿ ಕಡ್ದುಬಿಟ್ಟಾರೆ. ರೋಡ್ ಇರಬೇಕಪ್ಪ, ಹಿಂಗೆ ಗಿಡ ಮರ ಕಡಿಯೋಂಗೆ ಇರಬಾರ್ದು. ಮನೆಗಳ್ನೂ ಕಟ್ಟೋ ಸಲುವಾಗಿನೂ ತೆಗೆದುಬಿಟ್ಟಿದ್ದಾರೆ. ಈಗ ಏನಿಲ್ಲ ಅಂದರೆ ಈಗ ನಮ್ಮ ಮನೆ ಕಡೆ ಒಂದೇ ಒಂದು ಬೇವಿನ ಮರ ಇದೆ ಇಲ್ಲಿ ಬಾಡಿಗೆ ಮನೆಯಲ್ಲಿ. ಇನ್ನು ನಮ್ಮ ಸ್ವಂತ ಮನೆಗೆ ಹೋಗಿವಂದರೆ ಇನ್ನು ಅಲ್ಲಿನೂ ಇಲ್ಲ. ಹಾಕಬೇಕನ್ನೋ ಆಲೋಚನೆ ಇದೆ. ಆದರೆ ನೋಡಬೇಕು, ಕಂಪೌಂಡು ಅವೆಲ್ಲ ಅನ್ಕೊಂಡ್ರೆ ಇನ್ನು ಕಷ್ಟ. ಏನಾನ ಕಂಪೌಂಡ್ ಏನಾನ ಕಟ್ಟಿವಂದ್ರೆ ಬೇವಿನ ಮರದ್ದು ಬೇರುಗಳು ಒಳಗಡೆ ಹೋಗಿ ಆಮೇಲೆ ಅದು ಗೋಡೆಗಳು ಸೀಳೋ ಚಾನ್ಸಸ್ ಜಾಸ್ತಿ ಇರ್ತಾವೆ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ನೋಡ್ಬೇಕು ಅಷ್ಟರವರೆಗೆ ಏನಾಗ್ತೈತೆ ಅಂತ. ಇನ್ನು ನಮ್ಮ ಮನೆ ಕಟ್ಟೋ ಸಲುವಾಗಿ ನಮ್ಮ ಮನೆ ಕಟ್ಟಿ ಆದಮೇಲೆ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ ಅಮ್ಮ ಒಂದು ಬೇವಿನ ಮರ ಇದು ತೆಂಗಿನಕಾಯಿ ಮರ ಕೊಡ್ತೀನಿ ಅಂತ ಅದನ್ನು ತೆಂಗಿನಕಾಯಿನ ಒಂದು ಡಬ್ಬೆದಾಗ ಹಾಕಿಟ್ಟಿದ್ದಾರೆ ನೀರು ಹಾಕಿ. ಅಷ್ಟಾಗಿ ಬರ್ತಿತ್ತೋ ಏನಾಗ್ತಿತ್ತೋ ಗೊತ್ತಿಲ್ಲ. ಬಂದಾಗ ಇಟ್ಟಾಗ ತೋರಿಸ್ತೀನಿ ರೀ ನಿಮಗೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ರೀ ವೋಲ್ಟೇಜ್ ಭಾಳ ಕಡಿಮೆ ಇರೋ ಸಲುವಾಗಿ ನಿಧಾನ ಗರ್ರ ಅಂತ ತಿರುಗೈತೆ. ಇನ್ನು ನಮ್ಮ ಯಜಮಾನ್ರ ಪ್ಯಾಂಟ್ ಹಸರು ಕ್ಲೀನೇ ಆಗಿದ್ದಿಲ್ಲ. ನಮ್ಮ ಯಜಮಾನ್ರ ಪ್ಯಾಂಟ್ ನಾನು ಒಂದು ಸ್ವಲ್ಪ ಬಟ್ಟೆ ಕ್ಲೀನೇ ಆಗಿದ್ದಿಲ್ಲ. ಇನ್ನು ಅದಕ್ಕೆ ಕೈಯಿಂದ ಒಗಿತಾ ಇದ್ದೀನಿ ರೀ. ಭಾಳ ದಿನ ಆಯ್ತು ರೀ ಕೈಯಿಂದ ಒಗಿಲಾರೆ. ಏನು ಕೈಯಿಂದ ಎಪ್ರಾಯಿನೋ ನಮ್ಮ ಯಜಮಾನ್ರೊಂದು ಇದು ಕಾಕಿ ಟೀ ಶರ್ಟ್ ಅಷ್ಟೇ ನಾನು ಒಗಿತಾ ಇದ್ದೆ, ಹಾಫ್ ಶರ್ಟ್. ನಾವು ಬಿಟ್ಟು ಬೇರೆ ಯಾವ ಒಗಿತಿದ್ದಿಲ್ಲ. ಇವಾಗ ಇದನ್ನು ಒಗಿಯಂಗೆ ಆಗಿಬಿಟ್ಟೈತೆ. ಯಾವಾಗ ನಮ್ಮ ದೊಡ್ಡ ಮಗಳು ಹುಟ್ಟಿದಾಗ ಒಗಿತಿದ್ದೆ ರೀ. ಆಮೇಲೆ
ಆಮೇಲೆ ಬರ್ತಾ ಬರ್ತಾ ಇನ್ನು ವಾಷಿಂಗ್ ಮಿಷಿನ್ ಇತ್ತು, ಅದನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಅವಾಗೆಲ್ಲ ಏನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕ್ಲೀನ್ ಆಗಲ್ಲ ಅಂತ ಅಂದ್ಕೊತಿದ್ವಿ. ಇವಾಗ ಏನಿಲ್ಲ ರೀ, ಕಂಪಲ್ಸರಿ ವಾಷಿಂಗ್ ಮಿಷಿನಿಗೆ ಹಾಕಿ ಒಗಿತೀವಿ. ಇನ್ನೊಂದು ನಮ್ಮ ಯಜಮಾನ್ರ ಬಟ್ಟೆಗಳೆಲ್ಲನೂ ಕಾಕಿ ಶರ್ಟ್ ಅವತ್ತು ಹೋಗಿದ್ದಿಲ್ಲ, ಅವ್ರಿಗೆ ಆರಾಮಿಲ್ಲ ಅಂತ, ಇನ್ನು ಅದನ್ನು ಸಹ ತೊಗೊಂಡು ಒಗಿತಾ ಇದ್ದೀನಿ. ನಿಜ ರೀ, ಕೈಯಿಂದ ಒಗಿದ್ರೆ ಬಟ್ಟೆ ಕ್ಲೀನ್ ಆಗ್ತವೆ. ಇನ್ನೊಂದು ಏನಂದರೆ ಟೈಮ್ ಜಾಸ್ತಿ ಹಿಡಿತೈತೆ ರೀ. ಮನೆಗಿದ್ದವ್ರಿಗಾದರೆ ನಡೆದು ಹೋಗ್ಬಿಡ್ತೈತೆ, ನನಗಂತೂ ಅನುಕೂಲ ಆಗೋದಿಲ್ಲ. ಏನೋ ಇವತ್ತು ಒಂದು ಖುಷಿಯಿಂದ ಬಟ್ಟೆ ಒಗಿತಾ ಇದ್ದೀನಿ. ಒಗಿಲೇಬೇಕು, ಖುಷಿ ಆದ್ರೂ ಒಗಿಬೇಕು, ದುಃಖ ಆದ್ರೂ ಒಗಿಬೇಕು. ಒಗೆಯೋರು ಯಾರೂ ಇಲ್ಲ ನನಗೀಗ. ಮನೆಗೆ ಬಂಡೆ ಒರೆಸೋ ಬಟ್ಟೆ ಆದರೆ ರೀ ಒಂದು 3 ಬಿದ್ದುಬಿಟ್ಟಿದ್ದಾವೆ, ಮಳೆ ಬಂದಿದ್ದ ಸಲುವಾಗಿ ಒರೆಸಿ. ಇನ್ನು ಅವನನ್ನು ಕ್ಲೀನ್ ಮಾಡೋಣ. ಇನ್ನು ಅದು ಆದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ, ಅವನು ಇನ್ನು ಇಲ್ಲ ಕರೆಂಟು, ಇನ್ನು ವೋಲ್ಟೇಜ್ನೂ ಇಲ್ಲ. ಅದಕ್ಕೆ ಇನ್ನು ಕೈಯಿಂದನೇ ಒಗೆಯೋಣ ಅಂತ ಒಗಿತಾ ಇದ್ದೀನಿ. ಅವಕ್ಕೇನು ಅಷ್ಟೇನು ಬ್ರಷ್ ಏನು ಹಾಕಿಲ್ಲ ರೀ, ಜಸ್ಟು ಸೋಪ್ ಹಾಕಿ ಇನ್ನು ಬಂಡೆಗೆ 2 ಏಟು ಹಾಕಿ ಇನ್ನು ಹಂಗೆ ಒಗೆದು ಇಡ್ತಿದ್ದೀನಿ. ಹಿಂಗೆ ಏನಾದರೂ ನಾನು ಬ್ರಷ್ ಹಾಕಿ ಬಟ್ಟೆ ಒಗೆಯೋದಿದ್ರೆ ರೀ, ನಮ್ಮ ಯಜಮಾನ್ರ ಶರ್ಟ್ಸ್ದಾಗಲಿ ಟಿ ಶರ್ಟ್ಸ್ ಅಂದರೆ ಹಾಫ್ ಶರ್ಟ್ಸ್ ಇರ್ತಾವಲ್ಲ ರೀ, ಅದ್ರ ಬಟನ್ಸು ಒಂದಾದರೂ ಹೋಗ್ಬಿಡ್ಬೇಕು, ಹಂಗೆ ಒಗಿತಿದ್ದೆ ಬಂಡೆಗೆ. ನನಗೆ ಬಂಡೆಗೆ ಬಟ್ಟೆ ಹೊಡೆದಿಲ್ಲ ಅಂದರೆ ನನಗೆ ಕ್ಲೀನ್ ಆಗ್ಯಾವ ಅಂತಲೇ ಅನ್ನಿಸ್ತಾ ಇದ್ದಿಲ್ಲ. ಆದರೆ ಏನು ಮಾಡಬೇಕು, ಒಗಿತಾ ಇದ್ದೆ. ನಮ್ಮ ಯಜಮಾನ್ರು ಯಾವಾಗಲೂ ಒಂದು ಬಟನ್ ಹೋಗ್ತಿತ್ತು, ಯಾವನ ಮನ್ಯಾಗ ಏನಾರು ವೇಸ್ಟ್ ಹಂಗೆ ಇದ್ದರೆ ಅವನ್ನ ಕಿತ್ತಿ ಆಮೇಲೆ ಬಟನ್ಸ್ ಟಿ ಶರ್ಟ್ಸ್ಗೆ, ಹಾಫ್ ಟಿ ಶರ್ಟ್ಸ್ಗೆ, ಫುಲ್ ಟಿ ಶರ್ಟ್ಗೆ ಹಾಕ್ತಿದ್ದೆ ರೀ. ನಮ್ಮ ಯಜಮಾನ್ರು ಅಂತಾರೆ ಬಟ್ಟೆ ಒಗಿವಾಗ ಹುಷಾರಾಗಿ ಹೋಗಿ, ಬಟನ್ಸ್ ಎಲ್ಲ ಹೋಗ್ತಾವಂತೆ. ಏನು ಮಾಡೋದು, ನನಗೆ ಇಂಟ್ರೆಸ್ಟ್ ಬಂಡೆಗೆ ಹಾಕಿ ಬಟ್ಟೆನ ಹಾಕಿ ರುದ್ದಿ ಒಗಿಬೇಕು ಅಂತ. ಬ್ರಷ್ ಮಾಡೋಕ್ಕಿಂತ ಹಿಂಗೆ ಹೊಡಿಯೋದೇ ಜಾಸ್ತಿ ರೀ. ಇನ್ನು ಈಗಾದರೂ ಮನೆ ಕಡೆ ಒಗಿತಿದ್ದೀವಿ ರೀ. ಫಸ್ಟಿಗಾದರೆ ಅಲ್ಲಿ ನೀರು ಬರ್ತಾವೆ ರೀ, ಟ್ಯಾಂಕಿ ಇದೆ, ಮದರ್ ಟ್ಯಾಂಕ್ ಅಂತ ನಮ್ಮ ಮನೆ ಕಡೆಯಿಂದನೇ ಎಲ್ಲರಿಗೆ ನೀರು ಸಪ್ಲೈ ಆಗೋದು, OPDಗೆ, ವಿಮ್ಸ್ ಹಾಸ್ಪಿಟಲ್ಗೆ ಎಲ್ಲ ಕಡೆ. ಇನ್ನು ಅಲ್ಲಿ ನೀರು, ಇನ್ನು ಅದು ಟ್ಯಾಂಕ್ ಲೀಕ್ ಆಗಿ ನೀರು ಬರೋವೆಲ್ಲ ರೀ, ಇನ್ನು ಕೆಳಗಡೆ ಹರ್ಕೊಂಡು ಬಂದರೆ ಅಲ್ಲಿ ಸ್ವಲ್ಪ ನೀರೆಲ್ಲ ಕಲೆಕ್ಟ್ ಆಗ್ತಿದ್ವು ರೀ. ಅಲ್ಲಿ ಹೋಗಿ ಒಕ್ಕೊಂಡು ಬರ್ತಿದ್ವಿ ರೀ. ಆಯ್ತು ರೀ, ಅಲ್ಲಿಗೆ ಹೋಗಿ ಅಂದರೆ ಬರೋಕ್ಕೆ ಮನಸ್ಸಾಗಲ್ಲ ರೀ. ಯಾಕೆಂದರೆ ಬಟ್ಟೆಗಳು ಒಕ್ಕೊಂತ, ಕೈಗಳು ತಿಕ್ಕಂತ, ಕಾಲುಗಳು ತಿಕ್ಕಂತ, ಮತ್ತು ಸ್ವಲ್ಪ ಹೊತ್ತು ನೀರಾಗ ಆಡ್ಕೊಂತ, ಅಲ್ಲೇ ಒಂದು ಗುಡ್ಡ ಐತೆ ರೀ, ಆ ಗುಡ್ಡದ ಮೇಲೇ ಬಟ್ಟೆಗಳು ಸ್ವಲ್ಪ ಒಣಗಾಕ್ಬಿಡ್ತಿದ್ವಿ ರೀ. ಯಾವ್ಯಾವ ಒಣಗ್ತಾವ ಅವೆಲ್ಲ ತೊಗೊಂಬಂದ್ಬಿಡ್ತಿದ್ವಿ. ನಾವು ಒಣಗ್ಲಾರ್ದು ಆದರೆ ಅಲ್ಲೇ ಬಿಟ್ಟು ಬರ್ತಿದ್ವಿ, ಇಲ್ಲಾಂದರೆ ಮನೆಗೆ ತೊಗೊಂಬಂದು ಮಂತ್ಯಾಗ ಹಾಕ್ಯಂತಿದ್ದೀವಿ ರೀ, ಒಣಗಾಕ್ತಿದ್ದೀವಿ. ನನ್ನ ಕನ್ನಡದಲ್ಲಿ ಏನೇನು ಮಿಸ್ಟೇಕ್ ಇದ್ದರೆ ಸಾರಿ, ಕ್ಷಮಿಸ್ರಿ. ಅಲ್ಲೇ ಗುಡ್ಡದ ಮೇಲೇ ಹಾಕಿ ಬರ್ತಿದ್ವಿ, ಯಾರು ತೊಗೊತಿದ್ದಿಲ್ಲ, ಮುಟ್ಟುತ್ತಿದ್ದಿಲ್ಲ. ಇವಾಗ ಯಾರು ಹೋಗೋದಿಲ್ಲ ರೀ, ಅಲ್ಲೆಲ್ಲ ಮುಳ್ಳು ಗಿಡಗಳೆಲ್ಲ ಬೆಳೆದ್ಬಿಟ್ಟಿವೆ. ಇನ್ನೊಂದು, ಅವಾಗ ಬಾತ್ರೂಮ್ ಸಹ ಹೊರಗಡೆ ಹೋಗ್ತಿದ್ರಿ, ಇವಾಗ ಯಾರು ಹೊರಗಡೆ ಹೋಗೋದಿಲ್ಲ. ಎಲ್ಲರೂ ಈಗ ಮನೆ ಕಡೆನೇ ಡ್ರೈನೇಜ್ಗಳು ಬಂದಾಗಿಂದ ಮನೆಗೆ ಇಲ್ಲ ಎಲ್ಲರೂ ಹೋಗೋದೀಗ. ಅವಾಗಾದರೆ ಎಲ್ಲ ಅಡ್ಡಾಡ್ತಿದ್ರ, ಅದೆಲ್ಲ ಸ್ವಲ್ಪ ಓಪನ್ ಪ್ಲೇಸ್ ಥರ ಇರ್ತಿತ್ತು. ಇವಾಗ ಯಾರು ಗುಡ್ಡ ಏರೋದೇ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಮುಳ್ಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈಗ ಇನ್ನೊಂದು ಹೋಗೋಣ ಅಂತಂದರೆ ಅವಾಗಷ್ಟು ಧೈರ್ಯ ಇವಾಗ ಬರ್ತಾ ಇಲ್ಲರಿ, ಭಯ ಆಗ್ತೈತೆ. ಎದಕ್ಕಂದ್ರೆ ಅಲ್ಲಿ ಯಾರು ಇರೋದಿಲ್ಲ ರೀ. ಅವಾಗ ಎಷ್ಟು ಜನ ಮನ್ಯಾಗ ಇರ್ತಿದ್ರಿ, ಈಗ ಒಬ್ಬರೂ ಮನೆಯಾಗಿರಲ್ಲ, ಪ್ರತಿಯೊಬ್ಬರು ದುಡಿಯೋಕೆ ಹೋಗ್ತಾರೆ ರೀ, ಏನೋ ಒಂದು ಕೆಲಸ ಮಾಡ್ತಾರೆ. ಮನೆಯಾಗ ಮಾತ್ರ ಯಾರು ಇಷ್ಟನೇ ಪಡಲ್ಲ ಇರೋಕ್ಕೆ. ನಾನು ಸಹ ಹಂಗೆ. ಆದರೆ ನನಗೆ ಒಂದೊಂದು ಸಾರಿ ನನ್ನ ಮಗಳನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗೋದಿಲ್ಲ. ಈ ಟೈಮಲ್ಲಿ ನನ್ನ ಅವಶ್ಯಕತೆ ಇದೆ ಅಲ್ಲ ಅಂತ, ಬಟ್ ಸ್ವಲ್ಪ ಪರಿಸ್ಥಿತಿ ಸರಿಯಿಲ್ಲ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಆದಷ್ಟು ಬೇಗ ಬಿಡ್ತೀನಿ ರೀ ಕೆಲಸ. ಅದು ಯಾವಾಗ ಬಿಡ್ತೀನಿ ಅಂತ ಗೊತ್ತಿಲ್ಲ, ಬೇಗ ಆದರೂ ಬಿಡ್ಬೋದು, ಇಲ್ಲ ಸ್ವಲ್ಪ ವರ್ಷಗಳು ಆದಮೇಲೆ ಆದರೂ ಬಿಡಬೇಕು. ಒಟ್ಟು ನನಗಂತೂ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸಿಲ್ಲ ರೀ. ಯಾಕೆಂದರೆ ನನ್ನ ಮಕ್ಕಳನ್ನ ನೋಡ್ಕೋಬೇಕು, ಮನೆಯಾಗ ಕೆಲಸ ಮಾಡ್ಕೋಬೇಕು, ಮನೆ ಕ್ಲೀನ್ ಇಟ್ಕೋಬೇಕು, ನನ್ನ ಮಕ್ಕಳನ್ನ ಶಿಸ್ತಾಗಿ ಬೆಳೆಸ್ಬೇಕು ಅನ್ನೋದೇ ನನಗೆ ಭಾಳ ಆಲೋಚನೆ ಇದೆ. ಏನೋ ಮುಂದಿನ ದಿನಗಳಲ್ಲಿ ಹೆಂಗಿರ್ತೈತೆ ಗೊತ್ತಿಲ್ಲ. ಆದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ರೀ, ಇದರಿಂದ ಏನೋ ಮುಂದಿನ ದಿನಗಳಲ್ಲಿ ನನಗೆ ಏನೋ ಹೆಲ್ಪ್ ಆಗುತ್ತೇನೋ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಆದರೆ ಸ್ವಲ್ಪ ಜನ ನನ್ನ ವೀಡಿಯೋಸ್ ನೋಡ್ತಾರೆ, ಸ್ವಲ್ಪ ಜನ ನೋಡೋದಿಲ್ಲ, ಸ್ವಲ್ಪ ಜನ ಸ್ಕಿಪ್ ಮಾಡ್ತಾರೆ. YT ಸ್ಟುಡಿಯೋದಲ್ಲಿ ನೋಡಿದಾಗ ರೀ ಸ್ಕಿಪ್ ರೇಟೇ ಜಾಸ್ತಿ ಇರ್ತಾವೆ. ಆದರೂ ಪರವಾಗಿಲ್ಲ, ಒನ್ ಡೇ ಬರ್ತೈತೆ ಸ್ಕಿಪ್ ಮಾಡ್ಲಾರಂಗೆ ನನ್ನ ವೀಡಿಯೋಸ್ ನೋಡೋ ದಿನ. ಅದಿನ್ನೂ ಸಲುವಾಗಿ ಕಾಯ್ತಾ ಇದ್ದೀನಿ ರೀ. ಫಸ್ಟಿಗೆ ರೀ ನಾನು ವೀಡಿಯೋಸ್ ಮಾಡುವಾಗ ಯಾರು ಜಾಸ್ತಿ ನೋಡ್ತಾನೇ ಇದ್ದಿಲ್ಲ, ಬೇಜಾರಾಗ್ತಿತ್ತು, ಯಾಕೆ ಬಿಡಪ್ಪ ಇದಕ್ಕೆ ಮಾಡೋದು ಅಂತ. ಆದರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ನೋಡ್ತಿರ್ತೀನಲ್ರಿ, ಅವ್ರು ಹೇಳ್ತಾರೆ ಪ್ರತಿದಿನವೂ ವೀಡಿಯೋಸ್ ಬಿಡ್ತಾನೆ ಇರಬೇಕು. ಪ್ರತಿದಿನ ಅಂತಂದರೆ ನಿಮ್ಗೆ ಯಾವಾಗ ಅನುಕೂಲ ಆಗ್ತೈತೆ ಅವಾಗೆಲ್ಲ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿಕೊಂಡು ಬಿಡಬೇಕು. ನೀವೇನ ಯಾರು ನೋಡ್ತಾ ಇಲ್ಲಲ್ಲ ಅಂತೇಳಿ ನೀವು ವೀಡಿಯೋಸ್ ಬಿಡೋದು ಬಿಟ್ಬಿಟ್ರೆ ನೀವು ವಾಚ್ ಟೈಮ್ ಬಿದ್ದೋಗ್ಬಿಡ್ತೈತೆ. ಮತ್ತೆ ನೀವು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗ್ತೈತೆ. ಕಷ್ಟ ಆದರೂ ಪರವಾಗಿಲ್ಲ ರೀ, ಮಾಡಿರಿ, ಬಿಡಬೇಡ್ರಿ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ನಾನು ಮತ್ತೆ ಸ್ಟಾರ್ಟ್ ಮಾಡೀನಿ ರೀ. ನಿಜವಲ್ಲೂ ರೀ, ಕೆಲ್ಸಕ್ಕೆ ಹೋಗಿ ಬಂದು ವೀಡಿಯೋಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ವಾಯ್ಸ್ ಕೊಡಬೇಕಂದ್ರೆ ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ರೀ. ಒಂದೊಂದು ದಿವಸ ಆದರೆ ನಾನು ರಾತ್ರಿ 2 ಗಂಟೆ 3 ಗಂಟೆ ಮಕ್ಕೊಂಡು
ದಿನಗಳೂ ಇದ್ದಾವೆ. ಯಾಕೆಂದರೆ ನನ್ನ ಟೈಮೇ ಸಿಗಲ್ಲ ರೀ. ವೀಡಿಯೋ ಎಡಿಟ್ ಮಾಡೋದೇನು ಎಲ್ಲಾದರೂ ಕುಂತು ಮಾಡ್ಬೋದು, ಆದರೆ ವೀಡಿಯೋ ವಾಯ್ಸ್ ಕೊಡಬೇಕಂದ್ರೆ ಭಾಳ ಟೈಮ್ ಬೇಕು. ಮನೆಯಲ್ಲಿ ವಾಯ್ಸ್ ಕೊಡೋಕ್ಕೆ ಆಗಲ್ಲ ರೀ ಮಕ್ಕಳು ಇದ್ದಾಗ. ಯಾಕೆಂದರೆ ನಾನು ಏನಾರು ಹೇಳ್ತಿರ್ತೀನಲ್ಲ ರೀ, ಅವ್ರು ಬಂದಾಗ ಅವ್ರ ಕಡೆ ಏನಾರು ಮಾಡೋ ಕೆಲಸ ಮಾಡೋದು ಬಿಟ್ಟು ಬೇರೆ ಏನೇನು ಮಾಡ್ಯಾರ ಅಂದರೆ ನಾನು ಅವ್ರಿಗೆ ಹೇಳೋಷ್ಟರಲ್ಲಿ ಆಮೇಲೆ ನಾನು ನೆನಪು ಮಾಡ್ಕೊತೀನಿ, ಹೌದು ನಾನು ಏನು ಹೇಳೀನಿ ಅಂತ. ಮತ್ತೆ ಫಸ್ಟಿಂದ ನಾನು ಏನು ಹೇಳೀನಿ ಕೇಳಿಕೊಂಡು ಮತ್ತೆ ವಾಯ್ಸ್ ಕೊಡೋವರೆಗೆ ನನಗೆ ಲೇಟ್ ಆಗಿಬಿಡ್ತೈತೆ ರೀ. ಅದಕ್ಕೆ ಇನ್ನು ರಾತ್ರಿ ಅವ್ರು ಮಕ್ಕೊಂಡಾಗ ಮಾಡ್ತೀನಿ. ಅಲ್ಲಿ ಮಕ್ಕೊಂಡಾಗ ಅಂತೂ ನನಗೆ ವಾಯ್ಸ್ ಕೊಡೋಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಯಾಕೆಂದರೆ ನಮ್ಮ ಯಜಮಾನ್ರು ಎದ್ದು ನೋಡ್ತಾ ಇರ್ತಾರೆ. ಅವ್ರು ಎದ್ದು ನೋಡ್ತಿದ್ರೆ ನನಗೆ ವಾಯ್ಸ್ ಕೊಡೋಕ್ಕೂ ಆಗೋಲ್ಲ. ಇನ್ನೊಂದು ನನಗೆ ನಿದ್ದೆ ಫುಲ್ಲಿಂಗ್ ತೂಕಾಡಿಸ್ತಾ ಇರ್ತೀನಿ ರೀ. ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ರಾತ್ರಿ ಹೊತ್ತು ವಾಯ್ಸ್ ಕೊಡೋದು ಕಡಿಮೆ ಮಾಡೋಣ, ಸ್ಟಾಪ್ ಮಾಡೋಣ ಅಂತೇಳಿ ಈಗ ಹಾಸ್ಪಿಟ್ಲಲ್ಲಿ ಬಂದಾಗ ರೀ ನನಗೆ ಫ್ರೀ ಟೈಮ್ ಇದ್ದಾಗ ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಡ್ತೀನಿ ರೀ. ಹಾಸ್ಪಿಟಲಲ್ಲಿ ವಾಯ್ಸ್ ಕೊಡುವಾಗಂತೂ ಇನ್ನು ಫ್ಯಾನ್ದು ಶಬ್ದ ಸ್ವಲ್ಪ ಬರ್ತಿರ್ತೈತೆ, ಅಡ್ಜಸ್ಟ್ ಮಾಡ್ಕೊರಿ. ಇದು ಬಂದುಬಿಟ್ರಿ ನಮ್ಮ ಮಾಳಿಗೆ ಮೇಲೆ ನಾನು ಬಟ್ಟೆಗಳು ಒಣಗಾಕ್ತಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಮಾಳಿಗೆ ಮೇಲೆ ಬಟ್ಟೆಗಳು ಒಣಗಾಕ್ತಿರೋದು ವಿಡಿಯೋ ಮಾಡ್ತಿರೋದು. ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪದೇ ನನ್ನ ಚಾನಲ್ನ, ನನ್ನ ವೀಡಿಯೋಸ್ನ ಇನ್ನೊಬ್ಬರಿಗೆ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ರಿ. ನನ್ನ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನು ನನ್ನ ಕೆಲಸಕ್ಕೆ ನಾನು ಹೊರಡ್ತಾ ಇದ್ದೀನಿ ರೀ. ಮುಗೀತೀಗ ಮನೆ ಕೆಲಸ ಎಲ್ಲ ಮುಗೀತು. ಬಿದ್ಕೊಂತ ಮನೆಗಳದ್ದು ಮುಗೀತು ರೀ. ಈ ಕೆಲ್ಸಕ್ಕೆ ಹೋಗಿ ನಾಳೆ ಮಾಡ್ಕೋಬೇಕು. ಒನ್ ಡೇ ಕೆಲಸ ಇದ್ದರೆ ಒನ್ ಡೇ ಕೆಲಸ ಇರಲ್ಲ. ಆದರೆ ಕೆಲಸ ಇದ್ದರೆ ಸ್ವಲ್ಪ ಒಳ್ಳೆಯದು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ರೀ. ಓಕೆ ರೀ, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋನ ಲೈಕ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ರೀ. ಎಲ್ಲರಿಗೂ ಬಾಯ್ ರೀ.